ಬರ ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿದ ಸರ್ಕಾರ, ಖುದ್ದು ಫೀಲ್ಡ್ಗಿಳಿದ ಸಿಎಂ, ಅಧಿಕಾರಿಗಳ ಸಭೆ, ಸಾಲ ಮನ್ನಾಗೆ ಪತ್ರ, ಉತ್ತರ ಕೊಡುತ್ತಾ ಸರ್ಕಾರ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಬರ ರಾಜಕೀಯ. ಇಲಾಖೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು. ಕೃಷಿ ಸಚಿವರಿಲ್ಲ, ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಗಮನಿಸಲಿಕ್ಕೆ ಆಗ್ತಾ ಇದೆಯೇ ಇಲ್ವೇ? ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಹೋಗ್ತಾ ಇದ್ದಾರೆ, ಬರ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಣೆ ಮಾಡಬೇಕಂತ ಸಲಹೆ ಪಡಿತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳಾಗಿದೆ. ಕೆಲವು ಘೋಷಣೆಗಳು ಮಾಡಬಹುದು, ಕೇವಲ ಭರವಸೆಗಳು, ಘೋಷಣೆ ಆಗಬಾರ್ದು. ನಿಮ್ಮ ಹತ್ರ ಮಾತಾಡ್ತೀವಿ, ನಿಮ್ಮ ಹತ್ರ ಮಾತಾಡಿದ್ರೆ ನಾವು ಹೋಗುವುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರೂ ಸಹಕಾರ ಇರಲಿ. ಒಂದು ಕಡೆ ಮಹಾ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿಯ ಆತಂಕ ಎದುರಾದ್ರೆ, ಹಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆಯೇ ಇಲ್ಲ. ಇದರಿಂದಾಗಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಕಾರಣ, ಮಳೆ ಬರುತ್ತೆ ಅಂತ ಹೇಳಿ ತಾವು ಬೆಳೆಯನ್ನ ಬೆಳಿಬೇಕು ಅಂತ ಸಿದ್ಧಪಡಿಸಿಕೊಂಡಿದ್ರು. ಆದ್ರೆ ಅದಕ್ಕೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಸೊ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಮಹಾಮಳೆಯ ಅವಾಂತರಗಳಾದ್ರೆ, ಮತ್ತೊಂದು ಕಡೆ ನೀರಿಗೆ ತತ್ವಾರ ಉಂಟಾಗಿದೆ. ಒಂದು ಕಡೆ ಪ್ರವಾಹ ಪರಿಸ್ಥಿತಿ ಆದ್ರೆ, ಮತ್ತೊಂದು ಕಡೆ ಅನೇಕ ಜನರಿಗೆ ಬರ ಸಿಡಿಲು. ಈಗ ಬರದ ನೆಪ ರಾಜಕಾರಣಿಗಳು ಜಾಣ ಸಮರವನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ನಿಜವಾದ ಸಮಸ್ಯೆ ಏನು, ಯಾವ ರೀತಿಯಾಗಿ ಅಲ್ಲಿ ಜನ, ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಇದ್ಯಾವುದು ಕೂಡ ಬೇಡ. ಅವರಿಗೆ ಬೇಕಾಗಿರೋದು ಕೇವಲ ರಾಜಕೀಯ ಮಾತ್ರ. ಈಗಾಗಲೇ ಎಲ್ಲಿನೋ ಪರಿಣಾಮವಾಗಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಈಗಾಗಲೇ ಮಳೆ ಬಹಳ ಕಡಿಮೆ ಆಗಿದೆ, ಮತ್ತೊಂದು ಕೆಲವು ಕಡೆಗಳಲ್ಲಿ ಈಗಾಗಲೇ ಮಳೆ ಬರ್ತಾ ಇದೆ. ಅದು ಪ್ರವಾಹ ಪರಿಸ್ಥಿತಿಯನ್ನ ತರ್ತಾ ಇದೆ. ಎರಡೂ ಕೂಡ ಅಟ್ ಎ ಸೇಮ್ ಟೈಮ್ ಆಗ್ತಾ ಇದೆ. ಬರದ ಪರಿಸ್ಥಿತಿಯೂ ಇದೆ ಕೆಲವು ಕಡೆಗಳಲ್ಲಿ, ಪ್ರವಾಹದ ಪರಿಸ್ಥಿತಿಯೂ ಇದೆ. ಅನಾವೃಷ್ಟಿ, ಅತಿವೃಷ್ಟಿ ಹೀಗ ಆದ್ರೆ ಜನ ಏನ್ ಮಾಡಬೇಕು? ರೈತರ ಸಮಸ್ಯೆಗಳಿಗೆ ಯಾರು ಪರಿಹಾರ ಕಂಡುಕೊಳ್ಳುವರು? ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ಕೆಲವರು ಪತ್ರ ಬರೆದಿದ್ದಾರೆ, ಇನ್ನು ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕೃಷಿ ಸಚಿವರೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾದಂತಹ ಕ್ರಮ ಏನು? ಅದೇ ಕಾರಣಕ್ಕಾಗಿ ಇದೀಗ ಸಚಿವರುಗಳು ಹೇಳ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಕಡೆ ತಿರುಗ್ತಾ ಇದ್ದಾರೆ, ಅವರು ಸರಿಯಾದ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ. ಹಾಗಾದ್ರೆ ಬರ ರಾಜಕೀಯದ ವಿಚಾರವನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಮಳೆ ಒಂದು ಕಡೆ, ಮತ್ತೊಂದು ಕಡೆ ಪ್ರವಾಹ ಪರಿಸ್ಥಿತಿ, ಬರದ ಬರೆ ಕೂಡ ಇದೆ. ಸೊ ಇನ್ನೊಂದು ಕಡೆ ಮಲೆನಾಡು, ಕರಾವಳಿಯಲ್ಲಿ ಮಳೆ ಆಗ್ತಾ ಇದೆ, ಪ್ರವಾಹ ಹಾಕುವಂತಹ ಆತಂಕ ಎದುರಾಗಿದೆ, ಡ್ಯಾಮ್ಗಳು ಕೂಡ ಭರ್ತಿ ಆಗ್ತಾ ಇದೆ. ಇದು ಕೆಲವು ಕಡೆಗಳಲ್ಲಿ ಖುಷಿಯ ವಿಚಾರ. ಆದ್ರೆ ಪ್ರವಾಹದ ಆತಂಕ ಇದೆಯಲ್ಲ, ಇದು ಸಾಕಷ್ಟು ತೊಂದರೆಗೆ ಕಾರಣ ಆಗುವಂತಹದ್ದು. ಇನ್ನು ಮಹಾರಾಷ್ಟ್ರದ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಬಾರಿಯಂತೆ ಈ ಸಲವೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ನಾವು ಬಯಲು ಸೀಮೆಯ ಕಡೆ ಹೋಗಿ ನೋಡೋದಾದ್ರೆ ಮಳೆನೇ ಇಲ್ಲ, ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ಯಾಕಪ್ಪ ಮಳೆ ಬಂದಿಲ್ಲ? ಮಳೆಗಾಗಿ ಕಾದು ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಅಂತೂ ಬಿತ್ತನೆಗಾಗಿ ಕಾದು ಕೂತಿದ್ದಾರೆ. ಇದೇ ಕಾರಣಕ್ಕಾಗಿ ಮಳೆ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಏಕದಳ, ದ್ವಿದಳ ಧಾನ್ಯ ಬೆಳೆಯೋದಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಭತ್ತ, ಕಬ್ಬು ಬೆಳೆಯಿಂದ ದೂರವೇ ಉಳಿದಿದ್ದಾರೆ ರೈತರು. ಕಾರಣ, ಮಳೆ ಬರುತ್ತೆ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಮಳೆನೇ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡೋದು ಅನ್ನುವಂತಹ ಆತಂಕ ರೈತರಿಗಿದೆ. ಸೊ ಪರ್ಯಾಯವಾಗಿ ಏನಾದ್ರೂ ಮಾಡೋಣ ಅಂತ ಇದ್ದಾರೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ಸರ್ಕಾರಕ್ಕೆ ಪ್ರತಿಪಕ್ಷ ಬಿಸಿ ಮುಟ್ಟಿಸ್ತಾ ಇದೆ. ಪ್ರವಾಹ ಬರದ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಆ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಪ್ರವಾಹ ಆಗಿರ್ಬೋದು, ಬರ ನಿರ್ವಹಣೆಗೆ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ತುರ್ತು ಕಾರ್ಯಗಳಿಗಾಗಿ ಮಧ್ಯಂತರ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಲ್ಲಿ ಫಂಡ್ ಇರುತ್ತಲ್ಲ, ಆ ಜಿಲ್ಲಾಧಿಕಾರಿಗಳಿಗೆ ಕೊಡುವಂತಹ ಫಂಡ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೊರತೆ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲಿ ಉಸ್ತುವಾರಿ ಸಚಿವರುಗಳ ನೇಮಕ ಮಾಡಬೇಕು. ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರ ಇಲ್ಲಿ ಮಾಡಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೈತರ ಸಾಲ ಮನ್ನಾ ಮಾಡಬೇಕು. ಅಂದ್ರೆ ಕೃಷಿ ಸಾಲವನ್ನ ತೆಗೆದುಕೊಂಡಿರ್ತಾರಲ್ಲ, ಅಂತಹ ರೈತರ 50,000 ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಬೇಕು.
ಈಗ ಏನೇನು ಪ್ರವಾಹದಿಂದಾಗಿ ಬೆಳೆ ಹಾನಿ ಆಗಿದೆ ಅಥವಾ ನೀರಿಲ್ಲದೆ ಹಾನಿ ಆಗಿದೆ ಅಂತಹ ಒಂದು ಬೆಳೆ ಹಾನಿಯ ಸಮೀಕ್ಷೆಯನ್ನ ಮಾಡಬೇಕು. ಇಮಿಡಿಯೇಟ್ ಆಗಿ ತುರ್ತು ಪರಿಹಾರವನ್ನ ಘೋಷಣೆ ಮಾಡುವಂತಹ ಕೆಲಸ ಆಗ್ಬೇಕಾಗತ್ತೆ, ಪರಿಹಾರವನ್ನ ಕೊಡುವ ಕೆಲಸ ಮಾಡಬೇಕು. ಪ್ರಕೃತಿ ವಿಕೋಪದಂತಹ ಸೂಕ್ಷ್ಮ ವಿಚಾರಗಳಲ್ಲೂ ಕೂಡ ರಾಜಕೀಯ ಬೇಡ ಅನ್ನುವ ಸಲಹೆಯನ್ನ ಆರ್ ಅಶೋಕ್ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯದವರು ಹೇಳ್ತಾ ಇರೋದೇನು, ಕೇಂದ್ರ ಸರ್ಕಾರ ಹಣವನ್ನ ಕೊಡ್ತಾ ಇಲ್ಲ, ವಿಪತ್ತು ನಿರ್ವಹಣೆಯ ವಿಚಾರದಲ್ಲಿ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗಬಾರ್ದು. ಗೂಬೆ ಕೂರಿಸಿ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಬಾರದು. ನುಣುಚಿಕೊಳ್ಳುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಅದನ್ನೇ ಹೇಳ್ತಾನೆ ಇದೆ. ಏನೇ ಹೇಳಿದ್ರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತದೆ. ಅದನ್ನ ಮೊದಲು ಬಿಡಬೇಕು. ಈಗ ರೈತರಿಗೆ ಬೇಕಾಗಿರೋದೇನು, ನೀವು ಹೇಳುವಂತಹ ಭರವಸೆನೋ ಆಶ್ವಾಸನೆಗಳೋ ಅಲ್ಲ. ಅವರಿಗೆ ಬೇಕಾಗಿರೋದು ತತ್ಕ್ಷಣದ ಪರಿಹಾರ. ಆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಸರ್ಕಾರ. ಇಲ್ಲಿ ಸಾಗರೋಪಾದಿಯಲ್ಲಿ ಕಾರ್ಯಗಳು ಮಾಡಬೇಕಾಗುತ್ತೆ, ಕೆಲಸ ಕಾರ್ಯಗಳು ನಡಿಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಿಎಂ ಡಿ.ಕೆ. ಶಿವಕುಮಾರ್ಗೆ ಆರ್ ಅಶೋಕ್ ಸವಾಲು ಕೂಡ ಹಾಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ, ಡಿ.ಕೆ. ಶಿವಕುಮಾರ್ ಅವರು ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲಾ ವಸ್ತುಗಳ, ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ನಿಮ್ಮ ಸರ್ಕಾರದಲ್ಲೂ ಕೂಡ ಕಮಿಷನ್ ಏಜೆಂಟರ ಹಾವಳಿ ನಿಂತಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ನಿಮ್ಮಲ್ಲಿ ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರು ಇಲ್ಲ ಅನ್ನುವ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ನೀವು ಮಾಡ್ತಾ ಇರುವಂತಹ ಈ ನಿರ್ಲಕ್ಷ್ಯಕ್ಕೆ ನಮ್ಮ ರಾಜ್ಯದ ಅನ್ನದಾತರು ಯಾಕೆ ಬಲಿಯಾಗಬೇಕು? ರೈತರ ಹಿತರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆಂತರಿಕ ಕಲಹಗಳೇ ಹೆಚ್ಚಾಯ್ತಾ? ಈಗ ನೋಡಿದ್ರೆ ಎಲ್ಲರೂ ಕೂಡ ಸಂಪುಟ ವಿಸ್ತರಣೆಯತ್ತ ಮನಸ್ಸು ಮಾಡಿ ಆ ಕಡೆ ನೋಡಿಕೊಂಡು ಈಗ ಎಲ್ಲೇ ಹೋದ್ರೂ ಕೂಡ ಇವರು ಒತ್ತಡ ಹೇರುವಂಥದ್ದು, ಲಾಬಿ ಮಾಡುವ ಕೆಲಸಗಳಾಗ್ತಾ ಇದೆ. ರಾಜ್ಯದ ಜನತೆ ಅಸಮರ್ಥ ಆಡಳಿತಕ್ಕೆ ತಕ್ಕ ಪಾಠ ಕಲಿಸುವುದು ನಿಶ್ಚಿತ ಅಂತ ಹೇಳಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲನ್ನ ಕೂಡ ಹಾಕಿದ್ದಾರೆ. ಏನೋ ಈ ಒಂದು ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿರೋದು ಅನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಕೃಷಿ ಸಚಿವರೇ ಇಲ್ಲ. ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರಿದ್ರೆ ಅಟ್ಲೀಸ್ಟ್ ಅವ್ರು ಹೋಗಿ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಜೊತೆಗೇನೆ ಅಲ್ಲಿ ರೈತರಿಗೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳುವ ಕೆಲಸ ಆಗ್ಬೇಕಾಗಿತ್ತು. ಎಲ್ಲ ಕೂಡ ಒಂದು 13 ಸಚಿವರುಗಳನ್ನ ಹೊರತುಪಡಿಸಿದ್ರೆ ಉಳಿದ ಯಾವ ಖಾತೆಗಳಿಗೂ ಸಚಿವರಿಲ್ಲ. ಈಗ ಬೇಕಾಗಿರೋದು ಯಾರು? ಇಂತಹ ಸಂದರ್ಭದಲ್ಲಿ, ಬರ ಬಂದಂತಹ ಸಂದರ್ಭದಲ್ಲಿ, ಪ್ರವಾಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಕೃಷಿ ಸಚಿವರು ಬೇಕು. ಅವರೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೇಳ್ತಾ ಇದ್ದಾರೆ. ಈಗ ಆರ್ ಅಶೋಕ್ ಅವರು ಪತ್ರ ಬರೆದ್ರು, ಸವಾಲುಗಳನ್ನ ಹಾಕಿದ್ರು. ಇದಕ್ಕೆ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರ ಪತ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ಸಾಲ ಮನ್ನಾ ಮಾಡಿ ಅಂತ ಹೇಳ್ತಿರಲ್ಲ, ಪ್ರಧಾನಮಂತ್ರಿ ಅವರಿಗೆ ಕೊಡೋಕೆ ಹೇಳಿ. ವಿಬಿಜಿ, ರಾಮ್ಜಿ, ಜಲ್ ಜೀವನ್ ಮಿಷನ್ ಅನ್ನ ನೀವು ಯೋಜನೆಗಳನ್ನ ತರ್ತೀರಿ. ಆ ಎಲ್ಲ ಅದರ ಕೆಲಸವನ್ನ, ಅದರ ಅನುದಾನವನ್ನ ರಾಜ್ಯದವರು ಮಾಡಬೇಕಾಗತ್ತೆ, ನಾವೇ ಮಾಡಬೇಕು ಅನ್ನೋದಾದ್ರೆ ಮೋದಿ ಅವರ ಹೆಸರಿಗೆ ಹಾಕಬೇಕು ಆ ರೀತಿಯ ಯೋಜನೆಗಳಿಗೆ ಅನ್ನುವಂತಹ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಪ್ರವಾಹ, ಬರ ನಿರ್ವಹಣೆಗೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನು? ಕೇಂದ್ರ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪರಿಹಾರವನ್ನ ಕೊಡಬೇಕಾಗಿದೆ, ಆದ್ರೆ ಅದನ್ನ ಯಾವುದು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಈ ಹಿಂದಿನ ವಿಚಾರವನ್ನ ನೆನಪು ಮಾಡ್ಕೊಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಆವಾಗಲೂ ಕೂಡ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪ ಅವರೇ ಒಬ್ಬರೇ ಮುಖ್ಯಮಂತ್ರಿಯಾಗಿ ಇಡೀ ಒಂದು ರಾಜ್ಯವನ್ನು ಸುತ್ತುವಂತಹ ಕೆಲಸ ಮಾಡಿದ್ರು. 1 ತಿಂಗಳುಗಳ ಕಾಲ ಯಾವ ಸಚಿವ ಸಂಪುಟವೂ ಕೂಡ ಇರಲಿಲ್ಲ. ಸೊ ಯಡಿಯೂರಪ್ಪ ಸಾಲ ಮನ್ನಾ ಮಾಡೋದಕ್ಕೆ ಪ್ರಿಂಟಿಂಗ್ ಮಿಷನ್ ಇಲ್ಲ ಅಂತ ಕೂಡ ಹೇಳಲಿಲ್ವಾ? ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ನಿಮ್ಮ ಸಹಕಾರ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರ, ನಿಮ್ಮ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಯಾಕಂದ್ರೆ ಯಡಿಯೂರಪ್ಪ ಅವರ ಆಗ ಹೇಳಿದಂತಹ ಮಾತು ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು, ರೈತರ ಕೋಪಕ್ಕೆ ಕಾರಣ ಆಯಿತು. ಏನ್ ಹೀಗೆ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಿ. ಸೊ ಈಗ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಂದ್ರ ಸರ್ಕಾರ, ನಿಮ್ಮ ಸಂಸದರು ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳೋದಿಕ್ಕಿರೋದಾ ನೀವು? ನಮ್ಮನ್ನ ಕೇಳೋ ಬದಲು ನೀವು ಸಂಸದರು ಇದೀರಲ್ಲ, ಹೋಗಿ ಕೇಂದ್ರದವ್ರ ಹತ್ರ ಕೇಳಿ.
ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಿರಿ ಅನ್ನುವಂತಹ ಒಂದು ಟಾಂಗ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಕೇಳಿ, ಪ್ರಧಾನ ಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು. ಹೌದು ಸರ್, ನಾವೇ ಈಗ ವಿಬಿಜಿ ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವ್ದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನು ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ, ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನೆ ದುಡ್ಡಿಂದು ಅಂತ ಹೇಳಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನ ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದ್ರೆ ನಿಮ್ ಸಹಕಾರ ಏನಿದೆ, ಅದಕ್ಕೆ ನಿಮ್ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ ಎಂಪಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ಸೊ ಈಗ ಯಾವ ರೀತಿಯಾಗಿ ಈಗ ಅಶೋಕ್ ಅವರೊಂದಷ್ಟು ಪತ್ರ ಬರೆದ್ರು ಅಥವಾ ಈಗಾಗಲೇ ವಿಪಕ್ಷದವರು ಈ ವಿಚಾರದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸುರೇಶ್ ಬಾಬು ಅವರು, ಜೆಡಿಎಲ್ಪಿ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಹೇಳ್ತಾರೆ, ಇಲ್ಲಿ ಕೃಷಿ ಸಚಿವರೇ ಇಲ್ಲ, ಇನ್ನು ಮುಂದೆ ಏನ್ ಕೆಲಸ ಆಗತ್ತೆ, ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬರೇ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಅನೇಕ ನಾಯಕರುಗಳು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಕಳೆದ ಒಂದು ತಿಂಗಳಿಂದ ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಇಲಾಖೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೃಷಿ ಸಚಿವರಿಲ್ಲ. ಇದು ಎಲ್ಲಿ ಯಾರು ಇವರಿಗೆ ನಿರ್ದೇಶನ ನೀಡ್ತಕ್ಕಂಥವ್ರು ಯಾರು? ಎಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಗಮನಿಸ್ಲಿಕ್ಕೆ ಆಗ್ತಾ ಇದೆಯೇ ಇಲ್ವೇ? ಈ ಥರ ಸೂಕ್ಷ್ಮ ಸಮಸ್ಯೆಗಳು ತಕ್ಷಣ ಬರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ರಾಜ್ಯದಲ್ಲಿ ಆ ಸಂದರ್ಭಕ್ಕೆ ತಕ್ಕಂಥ ತೀರ್ಮಾನಗಳು ತಗೊಳ್ಳೋದಕ್ಕೆ ಇವತ್ತು ಸಮರ್ಪಕವಾದಂಥ ಸಚಿವಾಲಯ ಕಾರ್ಯನಿರ್ವಹಿಸ್ತಾ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಐಸಿ ವರ್ಣಗಿದೆ, ಟೇಕಪ್ ಆಗಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿಗಳಾದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯ್ತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು ಘೋಷಣೆ ಆಗಬಾರ್ದು. ವಿಪಕ್ಷದವರು ತಮ್ಮ ಕೆಲಸ ಏನೋ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಸರ್ಕಾರ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಈಗ ಪರ ಆಗಿರ್ಬೋದು ಅಥವಾ ಪ್ರವಾಹದ ಪರಿಸ್ಥಿತಿಯನ್ನ ನೋಡೋದಿಕ್ಕೆ ಅಧ್ಯಯನ ಮಾಡೋದಕ್ಕೆ ಈಗ ತೆರಳ್ತಾ ಇದ್ದಾರೆ, ಪರಿಶೀಲನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಇದೀಗ ಪ್ರವಾಹ ಬರ ಪರಿಸ್ಥಿತಿಯ ಅಧ್ಯಯನಕ್ಕೆ ಇಳಿದಿದೆ. ಖುದ್ದು ಸಿಎಂ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಕೂಡ ಬೆಳಗಾವಿಗೆ ಹೋಗಿದ್ದಾರೆ ಅವರು. ಸೊ ಬರ ಪರಿಸ್ಥಿತಿಯ ಅಧ್ಯಯನವನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಈಗ ಅನೇಕ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಿಂದಲೇ ಅಧಿಕಾರಿಗಳ ಸಭೆಯನ್ನ ಮಾಡಿದವರೇ ಅವರು. ಅಧಿಕಾರಿಗಳಿಂದಾನೇ ಅಂಕಿ ಅಂಶವನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಡಿತಾ ಇದ್ದಾರೆ. ಈಗಷ್ಟೇ ನಿಮ್ಗೆ ಗೊತ್ತಿದೆ, ಮೊನ್ನೆಯಷ್ಟೇ ಅವರು ಕಲಬುರಗಿಗೆ ಹೋದ್ರು, ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ, ವಿಭಾಗೀಯ ಮಟ್ಟದ ಸಭೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ, ಅಲ್ಲಿ ಬರದ ವಿಚಾರ, ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬರದ ವರದಿ ಸಿಕ್ಕ ಬಳಿಕ ಕ್ರಮ ಕೈಗೊಳ್ತೇನೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಜನರ ಸಮಸ್ಯೆ ಆಲಿಸಬೇಕು ಅಂತಾನೆ ಪ್ರತ್ಯೇಕ ಪ್ರಜಾ ಸೇವೆ ಇಲಾಖೆಯ ರಚನೆಯನ್ನ ಕೂಡ ಮಾಡಿದ್ದಾರೆ. ಆಲ್ರೆಡಿ ಅವರು ಯಾವಾಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ವಿಚಾರವನ್ನ ಕೂಡ ಅವರು ಘೋಷಣೆ ಮಾಡಿದ್ರು. ಅದರಲ್ಲೂ ಪ್ರಮುಖ ನಿರ್ಣಯ ಅಂತಾನೆ ನಾವು ಇದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ಏನು ಜನರಿಗೆ ಸಮಸ್ಯೆ ಇದೆ ಅದನ್ನ ಆಲಿಸಬೇಕು, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು. ಅವರು ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ನೋಡಿ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣದಿಂದ ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಗುಲ್ಬರ್ಗಾಗೆ, ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತೀವಿ. ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ,
ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಗೆ ಶುಭ. ಸೊ ಬರದ ಪರಿಸ್ಥಿತಿ ಒಂದು ಕಡೆ, ಪ್ರವಾಹದ ಆತಂಕ ಮತ್ತೊಂದು ಕಡೆ. ಆದ್ರೆ ಇಲ್ಲಿ ರೈತರಿಗೆ ಆಗಿರೋದು, ಜನರಿಗೆ ಆಗುವಂತಹ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯಾಗಿ ರಾಜಕೀಯ ಆಗದೆ ನಿಜವಾಗ್ಲೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳು ಆಗಬೇಕಾಗಿದೆ. ನಾವು ರಾಜಕೀಯದಲ್ಲಿ ಇದ್ದೀವಿ ಅನ್ನುವಂತಹ ಕಾರಣಕ್ಕಾಗಿ ಒಂದು ಕಡೆ ಪರವಾಗಿ ಮಾತಾಡೋದು ಅಥವಾ ವಿರೋಧವನ್ನ ಮಾಡಬೇಕು, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನುವಂತಹ ಕಾರಣಕ್ಕಾಗಿ ವಿರೋಧದ ಮಾತುಗಳನ್ನ ಆಡೋದು ಅಲ್ಲ. ನಿಜವಾಗ್ಲೂ ರೈತರ ಸಮಸ್ಯೆಗೆ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಲಿ ಸ್ಪಂದಿಸುವ ಕೆಲಸವನ್ನ ಮಾಡಬೇಕಾಗಿದೆ. ರಾಜಕೀಯವನ್ನ ಹೊರತುಪಡಿಸಿ ಇಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಅಧ್ಯಯನಕ್ಕಾಗಿ ಅನೇಕ ಕಡೆಗಳಿಗೆ ತೆರಳುತ್ತಾ ಇದ್ದಾರೆ. ವಿಪಕ್ಷದವರು ಕೂಡ ಅವರ ಜವಾಬ್ದಾರಿ ಏನು, ಅವರ ಕೆಲಸ ಕಾರ್ಯಗಳೇನು ಅದನ್ನ ಮಾಡಬೇಕಾಗತ್ತೆ. ಇಲ್ಲಿ ಮನೆಯೊಂದು 3 ಬಾಗಿಲಿನಂತಾಗಿದೆ ಬಿಜೆಪಿ. ಅಡ್ಡ ಮತದಾನ, ವಿಡಿಯೋ ಸಂಚಲನ, ಕೇಸರಿ ಕಲಹಕ್ಕೆ ಮದ್ದು ಅರೆದ್ರ ಮೋಹನ್. ಇದುವೇ ಚದುರಂಗದ 2ನೇ ಸ್ಟೋರಿ, ಮೋಹನ್ ಮದ್ದು. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಪಕ್ಷಕ್ಕೆ ನಷ್ಟ ಆಗಬಾರ್ದು. ಕಾರಣಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ದು ಕೂಡ ತಪ್ಪುಗಳಿರ್ತವೆ. ಇಟ್ ಈಸ್ ಡಿಸ್ಕಷನ್ ಬಿಟ್ವೀನ್ ಮೆಚ್ಯೂರ್ಡ್ ಸೀನಿಯರ್ ಲೀಡರ್ಸ್ ಅಷ್ಟೇ. ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮನೆಯೊಂದು 3 ಬಾಗಿಲಿನಂತಾಗಿದೆ ಬಿಜೆಪಿ. ಒಂದ್ ಕಡೆ ಅಶಿಸ್ತು, ಯಾರು ಕೂಡ ಪಕ್ಷದ ಶಿಸ್ತು ಏನಿದೆ, ಡಿಸಿಪ್ಲಿನ್ ಪಾರ್ಟಿ ಅಂತ ಹೇಳ್ತಾರಲ್ಲ, ಆ ಒಂದು ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿನ ಬದಲು ಅಶಿಸ್ತೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಈ ಹಿಂದೆ ಮೊನ್ನೆ ಆದಂತಹ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ, ಇದಂತೂ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗಿರುವಂತದ್ದು, ಸೋಲುಗಳ ಕಳಂಕ. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಉಸ್ತುವಾರಿ ಸಭೆಯಲ್ಲಿ ಏನಾಗುತ್ತೆ, ಮದ್ದು ಸಿಗುತ್ತಾ, ಇಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದರಲ್ಲಿ ಅನೇಕ ಸೂಚನೆಗಳನ್ನ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿಯವರು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ, ಇದು ಹಿಂದಿನಿಂದಲೂ ಕೂಡ ಆಗಿದೆ. ಅನೇಕ ಬಾರಿ ಮೀಟಿಂಗ್ಗಳನ್ನ ಮಾಡೋದು, ಸಭೆಗಳನ್ನ ಮಾಡೋದು, ಆ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡೋದು, ಆ ನಂತರ ಅದೇ ಕತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನ ನಾವು ನೋಡಿದ್ವಿ. ಅದೇ ಕಾರಣಕ್ಕಾಗಿ ಈಗ ಮತ್ತೆ ಮತ್ತೆ ಆ ರೀತಿಯ ಅಸಮಾಧಾನಗಳು, ಹೇಳಿಕೆಗಳು, ಆರೋಪ ಪ್ರತ್ಯಾರೋಪಗಳು, ಪಕ್ಷದಲ್ಲಿ ಸ್ವಪಕ್ಷೀಯರ ನಡುವೆನೇ ಇರುವಂತಹ ಭಿನ್ನಾಭಿಪ್ರಾಯಗಳು, ಇವೆಲ್ಲವೂ ಕೂಡ ಈಗ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇರೋದು. ಅದನ್ನ ಮನಗೊಂಡ ಹೈಕಮಾಂಡ್ ಈಗಾಗಲೇ ಒಂದು ಸಲಹೆಯನ್ನ ಕೊಡುವಂತಹ, ಸೂಚನೆಗಳು ಕೊಡುವಂತಹ ಮದ್ದನ್ನ ಅರಿಯುವ ಪ್ರಯತ್ನ ಮಾಡ್ತಿದೆ. ಬಿಜೆಪಿಯಲ್ಲಿ ಏನು ಆಗ್ತಾ ಇದೆ, ಮನೆಯೊಂದು 3 ಬಾಗಿಲಾಗಿದೆ. ಈಗಾಗಲೇ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಏನೇನು ಆಯ್ತು ಅನ್ನೋದನ್ನ ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ, ಅದರಲ್ಲೂ ಕೂಡ ವಿಧಾನ ಪರಿಷತ್ನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಅಡ್ಡ ಮತದಾನ ಬಿಜೆಪಿಗೆ ಅಂತೂ ದೊಡ್ಡ ಮಟ್ಟದಲ್ಲಿ ಇದು ಸಾಕಷ್ಟು ಅವಮಾನಕ್ಕೂ ಕೂಡ ಕಾರಣ ಆಯ್ತು. ಅದರಲ್ಲೂ ಕೂಡ ಏನು ಹೀಗಾಗುತ್ತೆ ಅಂದ್ಕೊಂಡೇ ಇರಲಿಲ್ಲ ಬಿಜೆಪಿಯವರು ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ. ಆ ಒಂದು ಸೆಟ್ ಬ್ಯಾಕ್ ಆಗಿರುವಂಥದ್ದು. ಜೊತೆಗೆ ಶಿಸ್ತು 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 ಅಂತ ಹೇಳುವಂತಹ ಪಕ್ಷದಲ್ಲಿ ಯಾವಾಗ ನೋಡಿದ್ರು ಕೂಡ ಕಾಣಿಸ್ತಾ ಇರೋದು ಅಶಿಸ್ತು. ಸೊ ಮತ್ತೊಂದು ಕಡೆ ಗುಂಪುಗಾರಿಕೆ, ಆ ಬಣ ಈ ಬಣ, ಈ ಒಂದು ರಾಜ್ಯಾಧ್ಯಕ್ಷರ ಬಣ, ಮತ್ತೊಬ್ಬ ನಾಯಕರ ಬಣ, ಹೀಗೆ ಬಣಗಳ ನಡುವೆನೇ ಈಗ ಕಳೆದು ಹೋಗ್ತಾ ಇದೆ ಬಿಜೆಪಿ. ಅದರಲ್ಲೂ ಪ್ರಮುಖವಾಗಿ ಉಪ ಚುನಾವಣೆಯಲ್ಲಿ ಆಗಿರುವಂತಹ ಸೋಲು, ಅದರಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಿದೆ. ಅಡ್ಜಸ್ಟ್ಮೆಂಟ್ನ ವಿಚಾರಗಳಾಗಿರ್ಬೋದು, ಸರಿಯಾಗಿ ಅವರವರೇ ಪಕ್ಷದ ಒಳಗಿರೇ ಇರುವವರೇ ಅದನ್ನ ಸರಿಯಾಗಿ ರೀತಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಅವರೊಳಗಿದ್ದಂತಹ ಭಿನ್ನಾಭಿಪ್ರಾಯಗಳು, ಗೊಂದಲಗಳು, ಬಣ ರಾಜಕೀಯ ಚುನಾವಣೆಯಲ್ಲಿ ಸೋಲು ಉಂಟಾಗುವುದಕ್ಕೆ ಕಾರಣ ಆಗಿತ್ತು. ಕ್ಷೇತ್ರದಲ್ಲಿ ಗೆಲ್ಲಬೇಕಾದಂತಹ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇಂತಹ ಸಂದರ್ಭದಲ್ಲಿ ಇದು ಕೂಡ ಹೈಕಮಾಂಡ್ ಇಲ್ಲಿ ಗಮನಿಸಬೇಕಾಗಿದೆ, ಗಮನಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ತಾವುಗಳು ಆಡಿರುವಂತಹ ಮಾತುಗಳು, ಹಿರಿಯ ನಾಯಕರುಗಳು ಮಾತನಾಡಿರುವಂತಹ ವಿಚಾರಗಳು, ಆಡಿಯೋ ಸಂಚಲನವು ಕೂಡ ಈಗಾಗಲೇ ಪಕ್ಷದಲ್ಲಿ ಮನೆಯೊಂದು 3 ಬಾಗಿಲು ಆಗಿದೆ ಅನ್ನೋದಕ್ಕೆ ಸರಿಯಾದಂತಹ ಒಂದು ನೇರ ನಿದರ್ಶನ ಅಂತಾನೆ ಹೇಳಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ RSS ನ ವಿಚಾರದಲ್ಲಿ, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಅವರು ಈಗ ಅಲ್ಲ ಮೊದಲಿನಿಂದಲೂ ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಂತಹ ಸಂದರ್ಭದಲ್ಲಿ RSS ವರ್ಸಸ್ ಪ್ರಿಯಾಂಕ್ ಅನ್ನುವಂತಹ ವಿಚಾರದಲ್ಲಿ ಯಾರು ಯಾವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅದನ್ನ ವಿರೋಧಿಸುವ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಅದು ಸರಿಯಾದಂತಹ ರೀತಿಯ ಆಗ್ತಾ ಇಲ್ಲ.
ಹೋರಾಟಗಳು ಅಂತ ಹೇಳಿ ಬಂದಾಗ ಯಾವುದೇ ತಾರ್ಕಿಕ ಅಂತ್ಯವನ್ನೇ ಕಾಣ್ತಾ ಇಲ್ಲ. ಆ ಒಂದು ಹೋರಾಟಗಳಲ್ಲೂ ಕೂಡ ಸಾಕಷ್ಟು ನಾಯಕತ್ವದ ಗೊಂದಲ, ಮತ್ತೊಂದು ಕಡೆ ಬಣ ರಾಜಕೀಯ ಆಗ್ತಾ ಇರೋದು. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈಗಲಾದ್ರೂ ಎಚ್ಚೆತ್ತುಕೊಂಡು ಆ ಒಂದು ಬಣ ಬಡಿದಾಟಕ್ಕೆ ಅಥವಾ ಈಗ ಆಗಿರುವಂತಹ ಮನೆಯೊಂದು 3 ಬಾಗಿಲಿಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಮೋಹನ್ ಅವರು ಮದ್ದನ್ನ ಅರಿಯುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಅದರಲ್ಲೂ ಆಡಿಯೋ ಸಂಚಲನದ ಬಗ್ಗೆ ಡಿ.ವಿ. ಸದಾನಂದ ಗೌಡರೊಂದಿಗೆ ಚರ್ಚೆಯನ್ನ ಇಲ್ಲಿ ಮಾಡಲಾಗಿದೆ. ವೈಯಕ್ತಿಕ ಆಗಿರ್ಬೋದು, ಪ್ರತಿಷ್ಠೆಯ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಒಂದಷ್ಟು ಮಾತುಕತೆಗಳು ಆಗಿದೆ, ಚರ್ಚೆಯನ್ನ ಈ ವಿಚಾರದಲ್ಲಿ ಮಾಡಲಾಗಿದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್, ಎಸ್.ಆರ್. ವಿಶ್ವನಾಥ್ಗೂ ಕೂಡ ಇಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹೇಳುವಂಥದ್ದು ಹೇಳಿಕೆಗಳಾಗಿರ್ಬೋದು, ಮಾತನಾಡುವಂಥದ್ದು, ಬಹಿರಂಗವಾಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳಾಗಿರಬಹುದು, ಇವೆಲ್ಲದರ ಬಗ್ಗೆ ಕೂಡ ಪಕ್ಷದ ಮಿತಿಯೊಳಗೆ ಇರಬೇಕು, ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಮಾತನಾಡುವ ಸಂದರ್ಭದಲ್ಲಿ ಏನು ಮಾತನಾಡ್ತಿದೀವಿ ಅನ್ನುವಂತಹ ವಿಚಾರಗಳು ಪಕ್ಷದ ಒಳಗೆ ಆಗುವಂತಹ ಗೊಂದಲಗಳನ್ನ ಹೇಳುವಂತದ್ದಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ದಾವಣಗೆರೆ ಸೋಲಿನಲ್ಲಿ ಉಂಟಾಗಿದ್ದೇನು ಬಣ ರಾಜಕೀಯ, ಅವರಿಗೆ ಟಿಕೆಟ್ ಕೊಟ್ಟರು ಅನ್ನುವಂತ ಕಾರಣಕ್ಕೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ, ಯಾಕಂದ್ರೆ ಗೆಲ್ಲುವ ಅಭ್ಯರ್ಥಿ ಆಗಿದ್ರೂ ಕೂಡ ಸೋಲನ್ನ ಅನುಭವಿಸಬೇಕಾಯಿತು. ಹಾಗಾಗಿ ದಾವಣಗೆರೆ ಸೋಲಿನ ಬಗ್ಗೆ ಕೂಡ MP ರೇಣುಕಾಚಾರ್ಯರಿಂದ ವಿವರಣೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಈ ವಿಚಾರ ಇಷ್ಟೇ ಅಲ್ಲ, ಮತ್ತೊಂದು ಕಡೆ ಅಶಿಸ್ತಿನ ನಡೆ ತೋರಿದ ನಾಯಕರ ಮೇಲೆ ಕೂಡ ಬಿಜೆಪಿ ಹೈಕಮಾಂಡ್ ಈಗಾಗಲೇ ನಿಗಾವನ್ನ ಇಟ್ಟಿದೆ. ಒಂದ್ ಕಡೆ ಎಚ್ಚರಿಕೆಯನ್ನ ಕೊಡ್ತಾರೆ, ನೋಟಿಸ್ ಅನ್ನ ಜಾರಿಗೊಳಿಸ್ತಾರೆ. ಆ ಬಳಿಕವೂ ಕೂಡ ಎಚ್ಚೆತ್ತುಕೊಳ್ಳದಿದ್ರೆ, ತಿದ್ದುಕೊಳ್ಳದಿದ್ರೆ ಶಿಸ್ತು ಕ್ರಮಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದು ಬಿಜೆಪಿಯಲ್ಲಿ ಬಹಳ ಲೇಟ್ ಆಗಿ ಆಗ್ತಾ ಇದೆ ಅನ್ನೋದು ಅನೇಕ ವಿಶ್ಲೇಷಕರ ಮಾತು. ಅಡ್ಡ ಮತದಾನದ ಬೆಳವಣಿಗೆ ಬಳಿಕ ಹೈಕಮಾಂಡ್ ಕಠಿಣ ನಡೆಯನ್ನಂತೂ ಇಟ್ಟಿದೆ. ಏನಾಯ್ತು ಅನ್ನೋದ್ರ ಬಗ್ಗೆ ವರದಿಯನ್ನ ಪಡ್ಕೊಂಡಿದೆ. ಅದರಲ್ಲೂ ಒಂದು ಕೂಡ ಸಮಿತಿಯನ್ನ ಕೂಡ ರಚಿಸಲಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ಎಲ್ಲ ವರದಿ ಕೂಡ ಹೈಕಮಾಂಡ್ಗೆ ಸಿಕ್ಕಿದೆ. ಸೊ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ, ಮುಜುಗರ ಆಗದಂತೆ ಕ್ರಮವನ್ನ ಕೈಗೊಳ್ಳುವ ನಿರ್ಧಾರವನ್ನ ಇದೀಗ ಹೈಕಮಾಂಡ್ ತೆಗೆದುಕೊಂಡಿದೆ. ಪಕ್ಷಕ್ಕೆ ಮುಜುಗರ ಮಾಡಿದ ನಾಯಕರ ಜೊತೆಗೆ ರಾಧಾ ಮೋಹನ್ ದಾಸ್ ಅವರು ಸಭೆಯನ್ನ ಕೂಡ ಮಾಡಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಆಗಿರುವಂತಹ ಆ ಒಂದು ಜಗಳ ಆಗಿರ್ಬೋದು, ಆಂತರಿಕ ಕಚ್ಚಾಟವನ್ನ ತೋರಿಸಿರುವಂತಹ ನಾಯಕರುಗಳ ಜೊತೆಗೆ ಸಭೆ ಮಾಡಿದ್ದಾರೆ, ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ವಿವಾದಗಳಾಗಿರ್ಬೋದು, ಮುಜುಗರಗಳುಂಟು ಮಾಡುವಂತಹ ಸನ್ನಿವೇಶಗಳಾಗಿರ್ಬೋದು, ಹಾನಿ ಮಾಡುವಂತಹ ಕೆಲಸಗಳಿಗೆ ಮೊದಲು ಬ್ರೇಕ್ ಹಾಕಿ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ಇದು ಹಿಂದಿನಿಂದಲೂ ಕೊಡ್ತಾನೆ ಬರ್ತಾರೆ, ಆದರೆ ಯಾರ್ಯಾರು ಏನೇನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅಂತೂ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ಗೂ ಕೂಡ ಸಾಧ್ಯ ಆಗಿಲ್ಲ. ನೀವು ಬಾಯಿ ಮುಚ್ಚಿಕೊಂಡು ಪಕ್ಷದ ಕೆಲಸ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಸೂಚನೆಯನ್ನ ಪಾಲಿಸ್ತಾರೆ ಅನ್ನೋದು ಇರುವಂತಹ ಕುತೂಹಲ. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಯಾವುದೋ ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಏನೆಲ್ಲ ಅದೇನು ಬರೋದಿಲ್ಲ, ಮಜ್ಜಿಗೆ ಕುಡಿದ್ರೆ ಸರುತ್ತೆ. ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ ನಾವು. ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ಪ್ರಭಾರಿಗಳು ಕೆಲವು ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ದೀವಿ. ಪಕ್ಷದ ಆಂತರಿಕ ವಿಷಯಗಳನ್ನು ಬಹಿರಂಗವಾಗಿ ಮಾತಾಡಬಹುದು ಅಂತೇಳಿ ಕೆಲವು ಸೂಚನೆ ಕೊಡ್ತಾರೆ. ನಾನು ಈ ಹಿಂದೆ ಅನೇಕ ಬಾರಿ ಮಾತಾಡಿದ್ದೆ ಸತ್ಯ. ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಅಗರ್ವಾಲ್ರವರು, ರಾಷ್ಟ್ರೀಯ ನಾಯಕರು ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಕಳೆದ 2 ವರ್ಷಗಳಿಂದ ಪಕ್ಷದ ನಾಯಕರ ವಿರುದ್ಧ ಮಾತಾಡಿಲ್ಲ, ಈಗಲೂ ಮಾತಾಡಿಲ್ಲ, ಮುಂದೂ ಮಾತಾಡಲ್ಲ. इसकी प्रक्रिया चल रही है. जो ही हम लोग कंफर्म हो जाएंगे कि किसने क्रॉसआउट किया है, हम लोग मानते हैं कि हमारे 4 लोगों ने किया था. तो जो ही हमें परिस्थिति कंफर्मेशन मिलेगी, हम एक अनुशासन में विश्वास रखने वाली संगठन, जो उचित होगा हम करेंगे.
ऐसा कुछ आइडिया है कि सर हाईकमांड के पास? मैं समझ नहीं पा रहा हूँ किस पोस्ट में आप बदलाव की बात कर रहे हैं। पार्टी प्रेसिडेंट पोस्ट, अपोजिशन लीडर पोस्ट, ये सूचना आपको कहाँ से मिली कि क्रॉस वोटिंग के बाद बदलाव आएगा? मुझे नहीं मालूम है। आप लोगों के पास बहुत सूचना का तंत्र होता है, आप इसके लिए बधाई के पात्र हैं। ಇದು ಬಿಜೆಪಿ ಒಳಗಿನ ವಿಚಾರ. ಆದ್ರೆ ಮೈತ್ರಿಯಲ್ಲೂ ಕೂಡ ಈಗ ಸಮನ್ವಯ ಸಾಧಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಕಾರಣಕ್ಕಾಗಿ ಸಮನ್ವಯಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತಾ. ಎಂಎಲ್ಸಿ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಯ್ತು. ಸೊ ಅಡ್ಡ ಮತದಾನದ ಸತ್ಯ ಶೋಧನೆಗೆ ಇಳಿದಿವೆ ಎರಡೂ ಪಕ್ಷಗಳು ಕೂಡ. ಸೊ ಎರಡೂ ಪಕ್ಷಗಳ ನಡುವೆ ಮನಸ್ತಾಪ ಇದೆ, ಪರಸ್ಪರ ವಿರೋಧ ಇದೆ. ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಮೈತ್ರಿ ನಾಯಕರುಗಳಲ್ಲೇ ಸಮನ್ವಯದ ಕೊರತೆ ಇದೆ. ಅದು ಅನೇಕ ಬಾರಿ ನಾವು ಕಂಡಿದ್ದೀವಿ. ಅಂದ್ರೆ ಹೋರಾಟದ ವಿಚಾರಗಳಾಗಿರ್ಬೋದು, ಸ್ಟೇಟ್ಮೆಂಟ್ನ ವಿಚಾರಗಳಲ್ಲಿ ಆಗಿರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಮೈತ್ರಿ ನಾಯಕರ ಸಮನ್ವಯದ ಕೊರತೆ ಇದೆ. ಸಮನ್ವಯ ಸಮಿತಿ ರಚನೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ಮಾತಾಡಿದ್ದಾರೆ. ನಾವು ಕೂಡ ಅದನ್ನು ಹೇಳಿದ್ದೀವಿ. ಯಾಕಂದ್ರೆ ಈಗ GBA-ನಲ್ಲಿ JDS ಕೂಡ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಾದಾಗ ಸಮನ್ವಯ ಸಮಿತಿ ಬೇಕಾಗ್ತದೆ. ಸೊ ಈ ಫಸ್ಟು GBAಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಮಾತಾಡಿ ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ನಮಗೂ ಕೂಡ ನಮ್ಮ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಅದು ಶೀಘ್ರದಲ್ಲಿ ಆಗ್ತದೆ. ಪ್ರಾರಂಭದಿಂದನೂ ಕೂಡ ನನ್ನ ಒತ್ತಾಯ ಇದೆ. ನಂದು ವೈಯಕ್ತಿಕವಾಗಿ ನಾನು ಇವತ್ತು ರಾಜ್ಯ ಒಂದೇ ಅಲ್ಲ, ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಸಮನ್ವಯ ಸಮಿತಿಗಳು ಆಗಬೇಕು, ರಚನೆ ಆಗಬೇಕು ಅಂತಕ್ಕಂಥ ಒತ್ತಾಯ ನನ್ನ ವೈಯಕ್ತಿಕವಾಗಿ. ಇವತ್ತು ಇಡೀ ರಾಜ್ಯದ ಒಂದು ಸಮನ್ವಯ ಸಮಿತಿ ಜೊತೆಗೆ ಜಿಲ್ಲಾವಾರು ಸಮನ್ವಯ ಸಮಿತಿ ಎರಡೂ ಪಕ್ಷದವರು ಮತ್ತು ತಾಲೂಕುಗಳಲ್ಲೂ ಕೂಡ ಇದಾದರೆ ಖಂಡಿತ ಇದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಎರಡೂ ಪಕ್ಷದ ವರಿಷ್ಠರು ಇದರ ಬಗ್ಗೆ ಗಮನ ಹರಿಸಿ ಖಂಡಿತ ಶೀಘ್ರವಾಗಿ ಈ ಸಮನ್ವಯ ಸಮಿತಿಗಳನ್ನ ಮಾಡಿದ್ರೆ ಎಲ್ಲರೂ ಕೂಡ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ. ಒಂದ್ ಕಡೆ ಪಕ್ಷದೊಳಗಿನ ಆಂತರಿಕ ಕಲಹ, ಗೊಂದಲ ಆದ್ರೆ ಮತ್ತೊಂದು ಕಡೆ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಸಾಧಿಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗತ್ತಾ? ಕಾದು ನೋಡೋಣ.